ಮಾರ್ಚ್ನಲ್ಲಿ ಮೌಲ್ಯಾಂಕನ ಪರೀಕ್ಷೆ 2023ರಲ್ಲಿ ನಡೆಯಲಿದ್ದಾವೆ. 8ನೇ ತರಗತಿ ವಿಜ್ಞಾನದಲ್ಲಿ ವಿಜ್ಞಾನ ಭಾಗ 2ರ ಪಠ್ಯಪುಸ್ತಕದ ಮೊದಲ ಹಾಗೂ 10ನೇ ಪಾಠ ದಹನ ಮತ್ತು ಜ್ವಾಲೆ ಪಾಠದ ಬಹು ಆಯ್ಕೆ ಪ್ರಶ್ನೆಗಳನ್ನು ನೋಡೋಣ. ನಾವು ಪ್ರತಿ ಪಾಠದ ಬಹು ಆಯ್ಕೆ ಪ್ರಶ್ನೆಗಳನ್ನು ಮತ್ತು ವಿವರಣಾತ್ಮಕ ಪ್ರಶ್ನೆಗಳ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೀವಿ. ಆಲ್ರೆಡಿ ಸಮಾಜದಲ್ಲಿನೂ ಕೂಡ ನಾವು ಏನು ಮಾಡಿದ್ದೀವಿ, ಬಹು ಆಯ್ಕೆ ಪ್ರಶ್ನೆಗಳ ವಿಡಿಯೋಗಳನ್ನು ಹಾಕಿದ್ದೀವಿ. ಯಾರು ನೋಡಿಲ್ಲಲ್ಲ, ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ 8ನೇ ತರಗತಿ ಮೌಲ್ಯಾಂಕನ ಪರೀಕ್ಷೆ 2023 ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ. ಅದನ್ನು ಒತ್ತಿ ನೋಡಿದರೆ ತಮಗೇನಾಗ್ತದಪ್ಪ ಅಂತಂದ್ರೆ ಸಮಾಜ ವಿಜ್ಞಾನದ ಒಂದು ವಿಡಿಯೋಗಳನ್ನು ಸಹಿತ ನೋಡ್ಬೋದು. ಅಷ್ಟೇ ಅಲ್ಲದೆ ವಿದ್ಯಾರ್ಥಿಗಳೇ, ಹಿಂದಿಯಲ್ಲಿನೂ ಕೂಡ ಇದೇ ಮಾದರಿಯ ಒಂದು ಪ್ರಶ್ನೆಗಳನ್ನು ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ತಾ ಶುರು ಮಾಡೋಣ. ವಿಜ್ಞಾನ ವಿಷಯದ 10ನೇ ಪಾಠ ದಹನ ಮತ್ತು ಜ್ವಾಲೆಯ ಬಹು ಆಯ್ಕೆ ಪ್ರಶ್ನೆಗಳನ್ನು ಯಾವೆಲ್ಲ ಇದ್ದಾವೆ ಅನ್ನೋದನ್ನು ನೋಡೋಣ. ಪಾಠದ ಫಸ್ಟ್ ಕ್ವಶನ್ ಬಂತು. ತಮಗೆ ಉತ್ತರ ಗೊತ್ತಿದ್ರೆ ಎಷ್ಟು ಉತ್ತರ ಕರೆಕ್ಟ್ ಆಗಿದೆ ಅನ್ನೋದನ್ನು ತಾವುಗಳು ಸಹಿತ ಕಮೆಂಟಲ್ಲಿ ಏನು ಮಾಡ್ಬೋದು, ತಿಳಿಸ್ಬೋದು. ಪ್ರಶ್ನೆ ಒಂದಿತ್ತು, ಒಂದು ವಸ್ತು ಆಕ್ಸಿಜನ್ನೊಂದಿಗೆ ವರ್ತಿಸಿ ಉಷ್ಣವನ್ನು ಬಿಡುಗಡೆ ಮಾಡ್ತಕ್ಕಂಥ ರಾಸಾಯನಿಕ ಪ್ರಕ್ರಿಯೆಗೆ ಏನಂತ ಕರೀತಾರೆ? 1 ಜ್ವಾಲೆ, 2 ದಹನ, 3 ದಹ್ಯ, 4 ಅಧಹ್ಯ. ಏನು ಕರೀತಾರೆ ಅನ್ನೋದನ್ನು ತಾವೇನು ಮಾಡಬೇಕಾಗಿತ್ತು, ಹೇಳಬೇಕಿತ್ತು. ತಮಗೆ ಗೊತ್ತಿದೆ, ಅದನ್ನೇ 2-3 ಆಯ್ಕೆ 2 ದಹನ ಅಂತ ಏನು ಮಾಡ್ತಾರೆ, ಕರೀತಾರೆ. ಉತ್ತರ ನೋಡ್ಕೊಳ್ರಿ, ಬಹಳ ಇಂಪಾರ್ಟೆಂಟ್ ಇದ್ದಾವೆ ಎಕ್ಸಾಮಿನೇಷನ್ ದೃಷ್ಟಿಯಿಂದ. 2ನೇ ಪ್ರಶ್ನೆ ಬಂತು, ಇಂಧನದ ರೂಪ. 1 ಘನ, 2 ದ್ರವ, 3 ಅನಿಲ, 4 ಮೇಲಿನ ಎಲ್ಲವೂ. ಅಂದರೆ ಇಂಧನ ನಮಗೆ ಯಾವ್ಯಾವ ರೂಪದಲ್ಲಿ ಸಿಗ್ತಾವೆ ಅಂತ ಕ್ವಶನ್ ಇತ್ತು. ಘನನೋ, ದ್ರವನೋ, ಅನಿಲನೋ? ಉತ್ತರ ತಮಗೆ ಬಂತು ಅಂತ ಅನ್ಕೊಂಡಿದ್ದೀನಿ. ಆಯ್ಕೆ 4 ಮೇಲಿನ ಎಲ್ಲವೂ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಮುಂದೆ ಹೋಗೋಣ. ಪ್ರಶ್ನೆ ಸಂಖ್ಯೆ 3ಕ್ಕೆ, ದಹನಕ್ಕೆ ಒಳಗಾಗುವ ವಸ್ತುವಿಗೆ ಏನಂತ ಕರೀತಾರೆ? 1 ದಹನ ವಸ್ತು, 2 ಅಧಹ್ಯ ವಸ್ತು, 3 ದಹ್ಯ ವಸ್ತು, 4 ಜ್ವಾಲೆ ವಸ್ತು. ದಹನಕ್ಕೆ ಒಳಗಾಗ್ತಕ್ಕಂಥ ವಸ್ತುವಿಗೆ ಏನಂತ ಕರೀತಾರೆ? ಆಯ್ಕೆ 3 ದಹ್ಯ ವಸ್ತು ಅಂತ ಕರೀತಾರೆ. ಅದು ಸರಿಯಾದ ಉತ್ತರ ಇತ್ತು. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ 4, ದಹ್ಯ ವಸ್ತುವಿಗೆ ಏನಂತ ಕರೀತಾರೆ? 1 ಅಧಹ್ಯ, 2 ದಹನ, 3 ದಹ್ಯ, 4 ಇಂಧನ. ದಹ್ಯ ವಸ್ತುವಿಗೆ ಏನಂತ ಕರೀತಾರೆ? ಉತ್ತರ ಗೊತ್ತಾಯ್ತು ಅನ್ಕೊಂಡಿದ್ದೀನಿ. ದಹ್ಯ ವಸ್ತುವಿಗೆ ಇಂಧನ ಅಂತ ಕರೀತಾರೆ. ಆಯ್ಕೆ 4 ಇಂಧನ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಪ್ರಶ್ನೆ 5ಕ್ಕೆ ಹೋಗೋಣ. ಸೂರ್ಯ ಸ್ವಂತ ಉತ್ಪತ್ತಿ ಮಾಡೋದು 1 ಉಷ್ಣ, 2 ಬೆಳಕು, 3ನೇದು ಮೇಲಿನ 1 ಮತ್ತು 2 ಸರಿ ಇಲ್ಲ, 4 ಮೇಲಿನ 1 ಮತ್ತು 2 ಎರಡೂ ಸರಿ. ಸೂರ್ಯ ಸ್ವತಃ ಏನೆಲ್ಲ ಉತ್ಪತ್ತಿ ಮಾಡ್ತಾನೆ ಅಂತಕ್ಕಂಥದ್ದು ಪ್ರಶ್ನೆ ಇತ್ತು. ಉಷ್ಣ, ಬೆಳಕು, 1 ಮತ್ತು 2 ಸರಿಯಲ್ಲ, ಮೇಲಿನ 1 ಮತ್ತು 2 ಸರಿ ಇದ್ದಾವೆ. ಆಯ್ಕೆ 4 ಮೇಲಿನ 1 ಮತ್ತು 2 ಸರಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇದೆ. ಪ್ರಶ್ನೆ 6 ಬಂತು, ಸೂರ್ಯನಲ್ಲಿ ಉಷ್ಣ ಮತ್ತು ಬೆಳಕು ಈ ಪ್ರಕ್ರಿಯೆಯಿಂದ ಉತ್ಪತ್ತಿ ಆಗ್ತದ? 1ನೇದು ಉತ್ಕರ್ಷಕ, 2 ಬೈಜಿಕ, 3 ವಿಕರ್ಷಕ, 4ನೇದು ಸಂಯೋಗ. ಸೂರ್ಯನಲ್ಲಿ ಉಷ್ಣ ಮತ್ತು ಬೆಳಕು ಯಾವ ಪ್ರಕ್ರಿಯೆಯಿಂದ ಉತ್ಪತ್ತಿ ಆಗ್ತದೆ ಅಂತ ಕೇಳಿದ್ದಾರೆ. ಆಯ್ಕೆ 2 ಬೈಜಿಕ ಅಂತ ಇದೆ. ಬೈಜಿಕ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 7ಕ್ಕೆ, ಒಂದು ವಸ್ತುವು ಬೆಂಕಿಯಿಂದ ಹೊತ್ತಿಕೊಳ್ಳುವ ಕನಿಷ್ಠ ತಾಪಕ್ಕೆ ಏನಂತ ಕರೀತಾರೆ? 1 ತಾಪ, 2 ಉಷ್ಣ, 3 ಜ್ವಲನ ತಾಪ, 4 ಜ್ವಲನ ಉಷ್ಣ. ಒಂದು ವಸ್ತು ಬೆಂಕಿಯಿಂದ ಹೊತ್ತಿಕೊಳ್ಳುವ ಕನಿಷ್ಠ ತಾಪಕ್ಕೆ ಆಯ್ಕೆ 3 ಜ್ವಲನ ತಾಪ ಅಂತ ಕರೀತಾರೆ. ಜ್ವಲನ ತಾಪ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 8, ಇದು ದಹ್ಯ ವಸ್ತು ಅಲ್ಲ. 1ನೇದು ಪೆಟ್ರೋಲ್, 2ನೇದು ನೀರು, 3ನೇದು ಆಲ್ಕೋಹಾಲ್, 4ನೇದು LPG. ದಹ್ಯ ವಸ್ತು ಅಲ್ಲ ಅಂತ ಕೇಳಿದ್ದಾರೆ. ತುಂಬ ಸರಳವಾಗಿರ್ತಕ್ಕಂಥ ಕ್ವಶನ್ ಇತ್ತು. ಆಯ್ಕೆ 2 ನೀರು ಅಂತಕ್ಕಂಥದ್ದು ಸರಿ ಉತ್ತರ. ಪ್ರಶ್ನೆ 9ಕ್ಕೆ ಹೋಗೋಣ. ಅತಿ ಸಾಮಾನ್ಯ ಅಗ್ನಿಶಾಮಕ ಯಾವುದು? 1ನೇದು ಪೆಟ್ರೋಲ್, 2ನೇದು ಡೀಸೆಲ್, 3ನೇದು ಸೀಮೆಎಣ್ಣೆ, 4ನೇದು ನೀರು. ಅತಿ ಸಾಮಾನ್ಯ ಅಗ್ನಿಶಾಮಕ. ನಿಮಗೂ ಕೂಡ ಉತ್ತರ ಬರ್ತಿದ್ರೆ ತಾವು ಕಮೆಂಟಲ್ಲಿ ಉತ್ತರಗಳನ್ನು ಕೊಡ್ಬೋದು. ಹಾಗೆ ಎಲ್ಲ ಅಟೆಂಪ್ಟ್ ಆದಮೇಲೆ ಎಷ್ಟು MCQಗಳನ್ನು ನೀವು ಕರೆಕ್ಟ್ ಮಾಡಿದ್ದೀರಿ ಅನ್ನೋದನ್ನು ಸಹಿತನೂ ಕೂಡ ತಿಳಿಸ್ಬೋದು. ಉತ್ತರ ಇದೆ ಆಯ್ಕೆ 4, ನೀರನ್ನು ಅತಿ ಸಾಮಾನ್ಯ ಅಗ್ನಿಶಾಮಕ ಅಂತ ಕರಿತೀವಿ. ಪ್ರಶ್ನೆ 10 ಬಂತು, ಅಡುಗೆ ಅನಿಲ ಶೀಘ್ರವಾಗಿ ಉರಿದು ಉಷ್ಣ ಮತ್ತು ಬೆಳಕನ್ನು ಉತ್ಪತ್ತಿ ಮಾಡೋದಕ್ಕೆ ಏನಂತ ಕರೀತಾರೆ?
ಅಡುಗೆ ಅನಿಲ ಶೀಘ್ರವಾಗಿ ಉರಿದು ಉಷ್ಣ ಮತ್ತು ಬೆಳಕು ಉತ್ಪತ್ತಿ ಮಾಡೋದಕ್ಕೆ ಏನಂತ ಕರೀತಾರೆ? ಎಸ್, ನಿಧಾನ ದಹನ, ಶೂನ್ಯ ದಹನ, ಕ್ಷಿಪ್ರ ದಹನ, ತುರ್ತು ದಹನ. ಆಯ್ಕೆ 3 ಕ್ಷಿಪ್ರ ದಹನ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಪ್ರಶ್ನೆ 11, ಯಾವುದೇ ಸ್ಪಷ್ಟ ಕಾರಣವಿಲ್ಲದೆ ವಸ್ತುವೊಂದು ತಕ್ಷಣ ಸ್ಫೋಟಿಸಿ ಜ್ವಾಲೆಯಾಗಿ ಉರಿತಕ್ಕಂಥ ದಹನಕ್ಕೆ ಏನಂತ ಕರೀತಾರೆ? ಕ್ಷಿಪ್ರ ದಹನ, ಶೂನ್ಯ ದಹನ, ವೇಗದ ದಹನ, ಸ್ವಯಂ ಪ್ರೇರಿತ ದಹನ. ಸೊ ಸರಿಯಾದ ಉತ್ತರ ಇದೆ ಆಯ್ಕೆ 4 ಸ್ವಯಂ ಪ್ರೇರಿತ ದಹನ ಅಂತ ಏನು ಮಾಡ್ತಾರೆ ಕರೀತಾರೆ. ಮುಂದಿನ ಪ್ರಶ್ನೆ ಬಂತು 12, ಕ್ಷಿಪ್ರ ಪ್ರಕ್ರಿಯೆ ನಡೆದು ಉಷ್ಣ ಮತ್ತು ಬೆಳಕು ಶಬ್ದ ಉಂಟಾಗತಕ್ಕಂಥ ಪ್ರಕ್ರಿಯೆಗೆ ಏನಂತ ಕರೀತಾರೆ? 1 ದಹನ, 2 ಉಷ್ಣ, 3 ತಾಪ, 4 ಸ್ಫೋಟ. ಎಸ್, ಸರಿಯಾದ ಉತ್ತರ ಇತ್ತು ಆಯ್ಕೆ 4 ಸ್ಫೋಟ ಅಂತಕ್ಕಂಥದ್ದು ರೈಟ್ ಆನ್ಸರ್. ಪ್ರಶ್ನೆ 13 ಬಂತು, ಅಕ್ಕಸಾಲಿಗರು ಚಿನ್ನ ಮತ್ತು ಬೆಳ್ಳಿಯನ್ನು ದ್ರವಿಸಲು ಎಸ್ ಜ್ವಾಲೆಯ ಯಾವ ಭಾಗವನ್ನು ಬಳಸ್ತಾರೆ? ಅತ್ಯಂತ ಒಳಭಾಗ, ಒಳಭಾಗ, ಹೊರಭಾಗ, ಅತ್ಯಂತ ಹೊರಭಾಗ. ಅಕ್ಕಸಾಲಿಗರು ಚಿನ್ನ ಮತ್ತು ಬೆಳ್ಳಿಯನ್ನು ದ್ರವಿಸಲಿಕ್ಕೆ ಜ್ವಾಲೆಯ ಯಾವ ಭಾಗವನ್ನು ಬಳಸ್ತಾರೆ? ಸೊ ಅತ್ಯಂತ ಹೊರಭಾಗ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಪ್ರಶ್ನೆ 15, ಇದು ಉತ್ತಮ ಇಂಧನದ ಲಕ್ಷಣಗಳು. ಸುಲಭವಾಗಿ ದೊರೆಯೋದು, ಅಗ್ಗವಾಗಿರಬೇಕು, ಸುಲಭವಾಗಿ ಉರಿಯುವುದು, ಮೇಲಿನ ಎಲ್ಲವೂ. ಯಾವುದನ್ನು ಉತ್ತಮ ಇಂಧನದ ಲಕ್ಷಣಗಳು ಅಂತ ಕರೀತಾರೆ? ಎಸ್, ಆಯ್ಕೆ 4 ಮೇಲಿನ ಎಲ್ಲವೂ ಅಂತಕ್ಕಂಥ ಆಪ್ಷನ್ ಸರಿಯಾದ ಉತ್ತರನೇ ಇತ್ತು. ನೆಕ್ಸ್ಟ್, ಆದರ್ಶ ಇಂಧನದ ಲಕ್ಷಣಗಳು ಸುಲಭವಾಗಿ ದೊರಿಬೇಕು, ಅಗ್ಗವಾಗಿರಬೇಕು, ಸುಲಭವಾಗಿ ಉರಿಬೇಕು, ಮೇಲಿನ ಎಲ್ಲವೂ. ಉತ್ತಮ ಇಂಧನದ ಲಕ್ಷಣಗಳು ಅಂದ್ರೂ ಕೂಡ ಅದೇ ಬರ್ತದ, ಆದರ್ಶ ಇಂಧನದ ಲಕ್ಷಣಗಳು ಅಂದ್ರೂ ಕೂಡ ಪ್ರಶ್ನೆ ಅದೇ ಬರ್ತದ, ಕನ್ಫ್ಯೂಷನ್ ಆಗ್ತಕ್ಕಂಥ ಅವಶ್ಯಕತೆ ಇಲ್ಲ. ಎಸ್, ಸರಿಯಾದ ಉತ್ತರ ಇತ್ತು ಮೇಲಿನ ಎಲ್ಲವೂ ಅಂತಕ್ಕಂಥದ್ದು ರೈಟ್ ಆನ್ಸರ್. ಪ್ರಶ್ನೆ 17ಕ್ಕೆ ಹೋಗೋಣ. 1 ಕಿಲೋಗ್ರಾಂ ಇಂಧನದ ಸಂಪೂರ್ಣ ದಹನದಿಂದ ಬಿಡುಗಡೆಯಾದ ಉಷ್ಣಶಕ್ತಿಗೆ ಆ ಇಂಧನದ ಡ್ಯಾಶ್ ಅಂತೀವಿ? ಜೂಲ್ ಮೌಲ್ಯ, ಸೆಲ್ಸಿಯಸ್ ಮೌಲ್ಯ, ಕ್ಯಾಲೋರಿ ಮೌಲ್ಯ, ಡಿಗ್ರಿ ಮೌಲ್ಯ. 1 ಕಿಲೋಗ್ರಾಂ ಇಂಧನದ ಸಂಪೂರ್ಣ ದಹನದಿಂದ ಬಿಡುಗಡೆಯಾದ ಉಷ್ಣಶಕ್ತಿಗೆ ಆ ಇಂಧನದ ಕ್ಯಾಲೋರಿ ಮೌಲ್ಯ ಅಂತ ಕರಿತೀವಿ. ಪ್ರಶ್ನೆ 18, ಇಂಧನದ ಕ್ಯಾಲೋರಿ ಮೌಲ್ಯ ಡ್ಯಾಶ್ ಅಂತ ಇದೆ? ಕಿಲೋ ಜೂಲ್, ಜೂಲ್ ಗ್ರಾಮ್, ಕಿಲೋ ಜೂಲ್ ಪರ್ ಕಿಲೋಗ್ರಾಮ್, ಕಿಲೋಗ್ರಾಮ್. ಆಯ್ಕೆ 3 ಕಿಲೋ ಜೂಲ್ ಬಾರ್ ಕಿಲೋಗ್ರಾಮ್ ಅಂತಕ್ಕಂಥದ್ದು ಇಂಧನದ ಕ್ಯಾಲೋರಿ ಮೌಲ್ಯ ಇತ್ತು. ವೆರಿ ಇಂಪಾರ್ಟೆಂಟ್ ಆದ ಕ್ವಶನ್ಸ್ ಬರ್ತಕ್ಕಂಥ ಚಾನ್ಸಸ್ ಬಹಳ ಇದೆ. ಕಡಿಮೆ ಕ್ಯಾಲೋರಿ ಮೌಲ್ಯ ಹೊಂದಿರುವ ಇಂಧನ ಯಾವುದು? ಬೆರಣಿ, ಕಟ್ಟಿಗೆ, ಕಲ್ಲಿದ್ದಲು, ಜಲಜನಕ. ಕಡಿಮೆ ಕ್ಯಾಲೋರಿ ಮೌಲ್ಯ ಹೊಂದಿರುವ ಇಂಧನ ಯಾವುದು? ಬೆರಣಿ, ಕಟ್ಟಿಗೆ, ಕಲ್ಲಿದ್ದಲು, ಜಲಜನಕ. ಸೊ ಆಯ್ಕೆ 1 ಬೆರಣಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇದೆ. ಹೆಚ್ಚು ಕ್ಯಾಲೋರಿ ಮೌಲ್ಯ ಹೊಂದಿರುವ ಇಂಧನ ಬೆರಣಿ, ಕಟ್ಟಿಗೆ, ಕಲ್ಲಿದ್ದಲು, ಜಲಜನಕ. ಕಡಿಮೆ ಬೆರಣಿ ಇದ್ದರೆ ಹೆಚ್ಚು ಕ್ಯಾಲೋರಿ ಮೌಲ್ಯ ಹೊಂದಿರುವ ಇಂಧನ ಅದು 4 ಜಲಜನಕ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಪ್ರಶ್ನೆ 21, ಅಧೇಯ ಕಾರ್ಬನ್ ಕಣಗಳಿಂದ ಯಾವ ಉಸಿರಾಟದ ತೊಂದರೆ ಉಂಟಾಗ್ತದೆ? ಕ್ಷಯ, ಅಸ್ತಮಾ, ಚರ್ಮ ರೋಗ, ಪುಪ್ಪಸ ತೊಂದರೆ. ಅಧೇಯ ಕಾರ್ಬನ್ ಕಣಗಳಿಂದ ಆಯ್ಕೆ 2 ಅಸ್ತಮಾ ಅಂತಕ್ಕಂಥದ್ದು ಬರ್ತದೆ. ಜಾಗತಿಕ ತಾಪದ ಹೆಚ್ಚಳಕ್ಕೆ ಮುಖ್ಯ ಕಾರಣ ಅಂತ ಕೇಳಿದರೆ ಕಟ್ಟಿಗೆ, ಕಲ್ಲಿದ್ದಲು, ಜಲಜನಕ, ಕಾರ್ಬನ್ ಡೈಆಕ್ಸೈಡ್. ಜಾಗತಿಕ ತಾಪಮಾನ ಹೆಚ್ಚಳಕ್ಕೇನೆ ಕಾರ್ಬನ್ ಡೈಆಕ್ಸೈಡ್ ಕಾರಣ ಆಗದ. ಇದು ತೀವ್ರ ಉಸಿರುಗಟ್ಟಿಸುವ ಮತ್ತು ಸಂಕ್ಷಾರಕ ಅನಿಲ ಅಂತ ಕೇಳಿದ್ದಾರೆ. ಆಮ್ಲಜನಕ, ಸಲ್ಫರ್ ಡೈಆಕ್ಸೈಡ್, ಜಲಜನಕ, ಕಾರ್ಬನ್ ಡೈಆಕ್ಸೈಡ್, ಸಲ್ಫರ್ ಡೈಆಕ್ಸೈಡ್ ಅಂತಕ್ಕಂಥದ್ದು ರೈಟ್ ಆನ್ಸರ್. ಆಮ್ಲ ಮಳೆಗೆ ಕಾರಣವಾದ ಅನಿಲಗಳು ಸಲ್ಫರ್ ಆಕ್ಸೈಡ್, ನೈಟ್ರೋಜನ್ ಆಕ್ಸೈಡ್. ಮೇಲಿನ 2 ಮೇಲಿನ ಯಾವುದೂ ಅಲ್ಲ. ಸೊ ಮೇಲಿನ 2 ಅಂದರೆ ಸಲ್ಫರ್ ಆಕ್ಸೈಡ್ ಮತ್ತು ನೈಟ್ರೋಜನ್ ಆಕ್ಸೈಡ್ ಎರಡೂ ಸಹಿತ ಬರ್ತದೆ. ಪೆಟ್ರೋಲ್ ಮತ್ತು ಡೀಸೆಲ್ ಇಂಧನಕ್ಕೆ ಪರ್ಯಾಯವಾಗಿ ಬಳಸುತ್ತಿರುವುದು ಕೇಳಿದ್ದಾರೆ CNG, PNG, JPG, LPG. ಸೊ ದ ರೈಟ್ ಆನ್ಸರ್ CNG ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಸೊ ಇಷ್ಟಿತ್ತು ವಿದ್ಯಾರ್ಥಿಗಳೇ 8ನೇ ತರಗತಿಯ 10ನೇ ಪಾಠ ದಹನ ಮತ್ತು ಜ್ವಾಲೆಯಲ್ಲಿರ್ತಕ್ಕಂಥ ಮೋಸ್ಟ್ ಲೈಕ್ಲಿ ಆಗಿರ್ತಕ್ಕಂಥ ಬಹು